ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನು? ನಾನು ಮಸ್ತ್ ಅದೇ ನೋಡ್ರಿ. ಇವತ್ತು 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ರೀ. ಎಲ್ಲರಿಗೂ ನಮ್ಮ ಮನ್ಯಾಗಿನ ಗ್ರ್ಯಾಂಡ್ ಮಾಡಲ್ರಿ ನಾವು ವರಮಹಾಲಕ್ಷ್ಮಿ ಹಬ್ಬ, ಹಂಗೆ ಸಿಂಪಲ್ ಪೂಜೆ ಅಷ್ಟೇ ಮಾಡಿರ್ತೀವಿ. ಇವತ್ತು ನಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರಲ್ರಿ, ಅವರು ಒಂದು ಆರ್ಡ್ರ್ ಕೊಟ್ಟಿದ್ರು ಅಡುಗೆದು, ಅದನ್ನು ಮಾಡಾತಿದ್ವಿ ರೀ. ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಬರ್ರಿ. ಇದು ನಮ್ಮ ಮನೆ ಒಳಗೆ ನಾವು ಶುಕ್ರವಾರ ಮಾಡಿದ ಪೂಜೆ ನೋಡ್ರಿ. ನಾನು ಮಾಡಿದ್ದೆ. ನಾವು ಇಷ್ಟ ಸಿಂಪಲ್ ಮಾಡೋದು ನಮ್ಮ ಮನ್ಯಾಗ, ನಮ್ಮ ಮಮ್ಮಿಯವ್ರ ಮನ್ಯಾಗ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ರೀ. ನಾವು ವರಮಹಾಲಕ್ಷ್ಮಿ ಹಬ್ಬ ಜಸ್ಟ್ ಹಂಗೆ ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸ್ಬಿಡ್ತೀವಿ. ಆಮೇಲೆ ಇಲ್ಲಿ ಮಮ್ಮಿ ಅಡುಗೆಗೆಲ್ಲ ಫುಲ್ ರೆಡಿ ಮಾಡ್ಕೊಳತ್ತಿದ್ರು ನೋಡ್ರಿ. ಈ ಗುಂಡಿ ಒಳಗೆ ಗೋಧಿ ಹುಗ್ಗಿ ಕುದಿಯಾಕಿಟ್ಟಿದ್ದೆ ರೀ. ಇದ್ರಾಗ ಗೋಧಿ ಹುಗ್ಗಿರಿ, ಆ ಕಡೆ ಬ್ಯಾಳೆ ಕುದಿಯಾಕಿದ್ವಿ ರೀ ಕಡಬಿಗೆ ಅಂತಂದು. ಗೋಧಿ ಹುಗ್ಗಿ ಕುದಿಯಾತೈತೆ ನೋಡ್ರಿ. ಇಲ್ಲಿ ಫುಲ್ ಗೋಧಿ ಹುಗ್ಗಿ, ಕಡಬ, ಹೋಳ್ಗೆ ಐಟಮ್ಸ್ ಭಾಳ ಇದ್ದವು ರೀ. ತೋರಿಸ್ತೇನೆ ರೀ, ನೀವು ಮುಂದೆ ವೀಡಿಯೋದಾಗ ನೋಡ್ಕೊತ ಹೋಗ್ರಿ, ಎಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಇಲ್ಲಿ ಬ್ಯಾಳೆ ಕಡ್ಬಿಗೆ ಬ್ಯಾಳೆ ರೆಡಿ ಆಗಿದ್ದು ನೋಡ್ರಿ, ಕುದ್ದಿದ್ದು. ಇವನ್ನೆಲ್ಲ ಫುಲ್ ಬಸದು ತಟ್ಕೊಳತ್ತಿದ್ರು ನೋಡ್ರಿ ಮಮ್ಮಿ. ಒಂದು ಸ್ವಲ್ಪ ನೀರು ಇರಬಾರ್ದು ರೀ, ಇಲ್ಲಾಂದ್ರೆ ಮತ್ತು ಹೂನಾಗೆ ಎಲ್ಲ ಸ್ವಲ್ಪ ಮೆತ್ತಗಾಕೈತೆ ಅಂತಂದು ಫುಲ್ ನೀರು ಬಸ್ ತಗೊಳತ್ತಿದ್ರು ನೋಡ್ರಿ. ಒಂದು ಸ್ವಲ್ಪ ನೀರು ಇರಬಾರ್ದು ನೋಡ್ರಿ ಇದ್ರಾಗ, ಇಲ್ಲಾಂದ್ರೆ ಮತ್ತು ಆಮ್ಯಾಗ ಹೂನಗೆ ಮತ್ತು ಫುಲ್ ಒಂಥರ ಮೆತ್ತಗೆ ಆಗ್ಬಿಡ್ತೈತೆ ರೀ. ಅದು ಕಡುಬು ಮಾಡೋಕೆ ಮತ್ತು ಸರಿ ಅನ್ಸೋದಿಲ್ಲ. ಹಾಗಾಗಿ ಫುಲ್ ನೀರೆಲ್ಲ ಹೋಗುವಂಗೆ ಬಸದು ಬ್ಯಾಳೆ ತಗೊಬೇಕು ರೀ. ಒಂದು ಸ್ವಲ್ಪ ಅವು ಬ್ಯಾಳೆ ಆರ್ದಂಗಾಗಿಂದ ಮತ್ತು ಅದಕ್ಕೆ ಬೆಲ್ಲ ಕುದಿಸಿ ಮತ್ತು ಕುದಿಯಾಕಿಡ್ತೀವಿ ನೋಡ್ರಿ. ಮಮ್ಮಿ ಎಲ್ಲ ನೀರು ಬಸದಾದ್ಮೇಲೆ ಒಂದೊಂದು ಹೆಚ್ಚಿಗೆ ನೋಡತ್ತಾರ ನೋಡ್ರಿ, ಕುದೀತು ಇಲ್ಲ ಅಂತಂದು. ಆ್ಯಕ್ಚುಲಿ ಎಲ್ಲ ಕರೆಕ್ಟಾಗಿ ಕುದೀತು ರೀ. ಇಲ್ಲಿ ಬೆಲ್ಲ ಜಜ್ಜಿ ಫುಲ್ ಬೆಲ್ಲ ಮಿಕ್ಸ್ ಮಾಡತ್ತಿದ್ರು ನೋಡ್ರಿ ಬ್ಯಾಳಿಗೆ. ಆ್ಯಕ್ಚುಲಿ 1 kg ಬ್ಯಾಳೆ ಅದಾವ್ರಿ, ಇವು ಪೂರ್ತಿ 1 kg ಕಡುಬು ಮಾಡ್ಬೇಕು ರೀ. ಹಾಗಾಗಿ 1 kg ಬ್ಯಾಳೆ ಹಾಕಿದ್ರು ನೋಡ್ರಿ ಮಮ್ಮಿ. ಅದಕ್ಕೆ ಬೆಲ್ಲ ಫುಲ್ ಜಜ್ಕೊಂಡು ಬೆಲ್ಲ ಮಿಕ್ಸ್ ಮಾಡ್ಕೊಳತ್ತಾರ ನೋಡ್ರಿ. ಆ್ಯಕ್ಚುಲಿ ಬೆಲ್ಲ ಹಾಕಿ ಮತ್ತು ಬೆಲ್ಲ ಹಾಕಿ ಆದ್ಮ್ಯಾಗ ಮತ್ತು ಕುದಿಸ್ಬೇಕು ನೋಡ್ರಿ. ಇದು ಫುಲ್ ಎಲ್ಲ ಬೆಲ್ಲೆಲ್ಲ ಕರಗ್ಬೇಕಲ್ರಿ, ಬೆಲ್ಲ ಕರಗೋ ಮಟನೂ ಕುದಿಸ್ಬೇಕು ನೋಡ್ರಿ. ವಾಯ್ಸ್ ಓವರ್ ಕೊಡುವಾಗ ಏನು ಮಾತಾಡ್ಬೇಕು ಅನ್ನೋದು ತಿಳಿಯೋದಿಲ್ಲ ರೀ. ರೆಸಿಪಿ ಒಬ್ಬೊಬ್ರು ಹೆಂಗೆ ಮಾತಾಡ್ತಾರೋ ಹೆಂಗಿಲ್ಲ ಫಸ್ಟ್ ವಾಯ್ಸ್ ಓವರ್ ಕೊಡೋದು. ಇಲ್ಲಿ ಮಮ್ಮಿ ಇಟ್ಟಿದ್ರು ನೋಡ್ರಿ ಬ್ಯಾಳೆ ಕುದಿಯೋಕೆ. ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಟಾರಿ. ಫುಲ್ ಬೆಲ್ಲ ಕರ್ಗುವಂಗೆ ಫುಲ್ ಕುದಿಸ್ಬೇಕು ನೋಡ್ರಿ. ಅದು ಮಮ್ಮಿ ಮಿಕ್ಸ್ ಮಾಡ್ಕೊಳಕತ್ತಿದ್ದೀರಿ ಇಲ್ಲೇ. ಆ ಕಡೆ ಗೋಧಿ ಹುಗ್ಗಿ ಕುದಿಯಾಕತ್ತೈತೆ ನೋಡ್ರಿ, ಕಾಣಿಸ್ತಾನೆ. ಅದನ್ನು ಫುಲ್ ವಿಡಿಯೋ ಕ್ಯಾಪ್ಚರ್ ಹಾಕಿಲ್ಲ, ಅದು ಹಂಗೆ ಲೈಟಾಗಿ ಕಂಡೈತೆ ರೀ. ಇಲ್ಲಿ ಬ್ಯಾಳೆ ಕುದಿಯಾಕತ್ತೈತೆ ನೋಡ್ರಿ. ರೆಡಿ ಆದ್ಮ್ಯಾಗ ತೋರಿಸ್ತೇನೆ ನೋಡ್ರಿ. ಇದು ಬ್ಯಾಳೆ ಎಲ್ಲ ಕುದಿಲಿಕತ್ತೈತೆ ನೋಡ್ರಿ ಬ್ಯಾಳೆ. ಇನ್ನೂ ಬೆಲ್ಲ ಐತಿ, ಸ್ವಲ್ಪ ಇನ್ನೂ ಕರಗಬೇಕು ರೀ ಅದು. ಇಲ್ಲಿ ಮಮ್ಮಿ ಏಲಕ್ಕಿ ಪುಡಿ ಹಾಕಾಕತ್ತಿದ್ರು ನೋಡ್ರಿ ನಮ್ಮ ಮಮ್ಮಿಯವರು. ಏಲಕ್ಕಿ ಪುಡಿ ಹಾಕಿದ್ರೆ ಫುಲ್ ಘಮ ಘಮ ಅನ್ನಕ್ಕೆ ರೀ. ಬೆಲ್ಲದ ಅಡುಗೆಗೆಲ್ಲ ಏಲಕ್ಕಿ ಪುಡಿ ಹಾಕಬೇಕಾ ನೋಡ್ರಿ. ಅದನ್ನು ಹಾಕಿದ್ರೆ ಒಂಥರ ಟೇಸ್ಟ್ ಮಸ್ತ್ ಅನ್ನಿಸ್ತೈತಿ. ಟೇಸ್ಟ ಭಾರಿ ಆಕೈತೆ ರೀ ಅದು. ಬೆಲ್ಲದ ಅಡುಗೆಗೆಲ್ಲ ಏಲಕ್ಕಿ ಪುಡಿ ಹಾಕಿದ್ರೆ, ಅದು ಏಲಕ್ಕಿ ಪುಡಿ ಹಾಕಿ ಮತ್ತು ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ನೋಡ್ರಿ. ಬ್ಯಾಳೆ ಎಲ್ಲ ರೆಡಿ ಆಗೈತೆ ರೀ. ಬ್ಯಾಳೆನೂ ಆರಿಂದ ಫುಲ್ ತಣ್ಣಗಾಗಿಂದ ಹೂರಣ ಹಾಕ್ಬೇಕು ನೋಡ್ರಿ. ಇದು ಹೂರಣ ರೆಡಿ ಮಾಡಿಕೊಂಡು ಇಲ್ಲಿ ಆಂಟಿಯಾರು ಕಡ್ಬಿಗೆ ಎಲೆ ರೆಡಿ ಮಾಡ್ಕೊಳತ್ತಿದ್ರು ನೋಡ್ರಿ. ಒಬ್ರು ಆಂಟಿ ಉಳ್ಳಿ ಹರಿದು ಕೊಡಕತ್ತಿದ್ರು, ಇನ್ನೊಬ್ರು ಆಂಟಿ ಲಟ್ಸಾಕತ್ತಿದ್ರು. ಅವ್ರಿಗೆ ಕೇಳಿದೆ ನಾನು, ವಿಡಿಯೋ ಮಾಡ್ಕೊಳತ್ತೀನಿ ರೀ, ನೀವು ಯೂಟ್ಯೂಬ್ದಾಗ ಬರ್ತೀರಿ ನಡಿತೈತೇನು ರೀ ಅಂತಂದು. ಅವ್ರ ಆಂಟಿ ನಾಚಾಕತ್ರು, ಯಪ್ಪ ಬೇಡವಾ ಯವ್ವ ನಮ್ಮ ಮುಖ ತೋರ್ಸಕ್ಕೆ ಹೋಗ್ಬೇಡ ಅಂತಂದು. ಅವ್ರು ಇದನ್ನು ಮಾಡಿದ್ದಕ್ಕೆ ನಾನು ಅವ್ರ ಮುಖ ತೋರಿಸ್ಲಿಲ್ಲ ರೀ. ಹಂಗೆ ಅವ್ರು ಮಾಡೋದಷ್ಟೇ ವಿಡಿಯೋ ಮಾಡ್ಕೊಳತ್ತಿದ್ದೆ. ಆ್ಯಕ್ಚುಲಿ ಅವ್ರ ಮಮ್ಮಿ ಹೆಲ್ಪರ್ಸ್ ತೊಗೊಂಡಿದ್ದೆ ರೀ. ಅಡುಗೆದು ಭಾಳ ಇತ್ತಲ್ಲ, ಇವರು ಕಂಟಿನ್ಯೂ ನಮ್ಮ ಮಮ್ಮಿಯವ್ರ ಜೊತೆ ಅಡುಗೆ ಮಾಡಕ್ಕೆ ಬರ್ತಾರೆ ರೀ. ಆಂಟಿಯರೇ ಹೆಲ್ಪರ್ಸ್ ರೀ. ಕಡ್ಬಿನಲ್ಲಿ ಲಟ್ಟಿಸ್ಕೊಡತ್ತಿದ್ರು. ಈ ಕಡೆ ಮಮ್ಮಿನೂ ತುಂಬಾಕತ್ತಿದ್ರು ನೋಡ್ರಿ. ಕಡುಬೆಲ್ಲ ತುಂಬ್ಯಾದ ನಾನು ಹೆಲ್ಪ್ ಮಾಡಿದ್ದೆ ರೀ ಮಮ್ಮಿಯರಿಗೆ. ಅವರು ಎಲ್ಲ ತುಂಬಿ ಕೊಡತ್ತಿದ್ರೆ, ನಾನು ಕಡುಬು ಕರಿಯಾಕತ್ತಿದ್ದೆ ನೋಡ್ರಿ. ಇಲ್ಲಿ ವೀಡಿಯೋ ಸಂಬಂಧ ಅಂತ ಹೇಳಿ ಮಮ್ಮಿ ಒಂದಿಷ್ಟು ಕರೆದು ಕೊಟ್ರು ರೀ. ಆಮೇಲೆ ನಾನು ಕರಿಯಾತಿದ್ದೆ ರೀ. ಅದು ವೀಡಿಯೋ ಹೊತ್ತಿಗೆ ನಾನು ಕರಿದಿದ್ದು ವೀಡಿಯೋ ಹಾಕೀನಿ, ಮುಂದೆ ನೋಡಿರಿ. ಯಾರೂ ವೀಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಫುಲ್ ನೋಡಿರಿ. ನಾವು ಎಷ್ಟು ಐಟಮ್ಸ್ ಮಾಡೀವಿ, ಏನೇನು ಮಾಡೀವಿ, ಏನೇನಿಲ್ಲ ಅಂತಂದು
ಫುಲ್ ಲಾಸ್ಟ್ ವೀಡಿಯೋ ಒಳಗೂ ಎಲ್ಲ ಐಟಮ್ಸು ಹಾಕೀನಿ ರೀ. ಎಲ್ಲ ಐಟಮ್ಸು ನೋಡಿರಿ. ನಾನು ಎಲ್ಲ ಅಡುಗೆದೂ ರೆಸಿಪಿ ಏನು ಹಾಕಿಲ್ಲ ರೀ, ಭಾಳ ಲೆಂತಿ ಆಕೈತೆ ಅಂಥೇಳಿ ಸ್ವಲ್ಪ ಅಡುಗೆದಷ್ಟು ರೆಸಿಪಿ ಹಾಕೀನಿ ರೀ. ನಿಮಗೂ ಬೋರ್ ಆಗಬಾರ್ದಲ್ಲ ನೋಡೋಕೆ, ಬರೀ ಅಡುಗೆದು ಕಂಟಿನ್ಯೂ ರೆಸಿಪಿ ಅಂತಂದು. ಹಾಗಾಗಿ ಸ್ವಲ್ಪ ಅಡುಗೆ ರೆಸಿಪಿ ಹಾಕೀನಿ ನೋಡಿರಿ. ಈ ವಿಡಿಯೋ ಮಾಡೋ ಸಂಬಂಧ ಮಮ್ಮಿಯಾರು ಇಷ್ಟು ಕಡುಬು ಕರೆದು ತೆಗೆದ್ರಿ. ಆಮ್ಯಾಗ ಅವರು ಕಡುಬು ಅವ್ರ ಆಂಟಿಯರೆಲ್ಲ ಕಲಿಸ್ಕೊಡತ್ತಿದ್ರಲ್ರಿ ಎಲ್ಲಿ ಮಮ್ಮಿಯಾರು ಅವರು ತುಂಬಿ ಕೊಡತ್ತಿದ್ದರು ಹೂರಣ. ನಾನು ಕುತ್ಕೊಂಡು ಕರೆಯತ್ತಿದ್ದೆ ನೋಡಿರಿ. ಎಲ್ಲ ಅವ್ರಿಗೆ ಅಂದ್ರೆ ಸ್ವಲ್ಪ ಮತ್ತೆ ಇದು ಆಕಿತ್ತಂತಂದು ನಾನು ಏಟಾರ ಹೆಲ್ಪ್ ಮಾಡಿದ್ರಾತಂತಂದು ಹೆಲ್ಪ್ ಮಾಡಾಕತ್ತಿದ್ದೆ ನೋಡಿರಿ. ಇದು ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡ್ ಮಾಡ್ತಾರೆ ರೀ ಅವರು. ನಮ್ಮ ಮನೆ ಹತ್ರನೇ ರೀ, ಫುಲ್ ಗ್ರ್ಯಾಂಡ್ ಮಾಡ್ತಾರೆ. ಅವರಿಗೆ ಮನ್ಯಾಗ ಅಡುಗೆ ಮಾಡ್ಕೊಳಕ್ಕಾಗಲ್ಲ, ಮಂದಿಗೆ ಭಾಳ ಜನ ಹೇಳ್ತಾರೆ ಇವ್ರು ಊಟಕ್ಕೆ. ಅವ್ರಿಗೆ ಇಷ್ಟು ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಅಂತಂದು ನಮ್ಮ ಮಮ್ಮಿಯವರು ನಮ್ಮ ಅಣ್ಣಾರು ಎಲ್ಲ ಅಡುಗೆ ಮಾಡ್ತಾರಲ್ರಿ, ಕೇಟ್ರಿಂಗ್ ಮಾಡ್ತಾರಲ್ಲ ನಮ್ಮ ಮನ್ಯಾಗ. ಹಾಗಾಗಿ ನಮ್ಮ ಮನೆಗೆ ಆರ್ಡ್ರ್ ಕೊಟ್ಟಿದ್ರು ನೋಡಿರಿ. ಇದು ಆ್ಯಕ್ಚುಲಿ ದೇವ್ರದ್ದು ಆಗಿದ್ದ ಸಂಬಂಧ ಎಲ್ಲರೂ ಜಳಕ ಮಾಡಿ ಫುಲ್ ಮಡಿಲೇನ ಅಡುಗೆ ಮಾಡತ್ತಿದ್ವಿ ನೋಡಿರಿ. ನಾವು ಫುಲ್ ಮಡೀರಿ, ಲಕ್ಷ್ಮೀ ಪೂಜೆ ಅಂದ್ರೆ ಹಂಗಲ್ರಿ, ಫುಲ್ ಮಡಿಲೇನ ಮಾಡ್ಬೇಕು. ಇಲ್ಲಿ ಆ ಕಡೆ ಎಲ್ಲ ಕಡುಬು ಎಲ್ಲ ಮುಗಿಸ್ಕೊಂಡು ಮತ್ತು ಇಲ್ಲಿ ಹೋಳ್ಗೆಗೆ ರೆಡಿ ಮಾಡ್ಕೊಳತ್ತಿದ್ವಿ ನೋಡಿರಿ. ಆ್ಯಕ್ಚುಲಿ ಇದು 1 ತಾಸು ಆಗಿತ್ತು ರೀ ಹೋಳ್ಗೆ ಹಿಟ್ಟು ನಾದಿಟ್ಟು. ಮತ್ತು ಆಂಟಿ ಸ್ವಲ್ಪ ಎಣ್ಣೆ ಅದು ಹಚ್ಚಿ ಎಲ್ಲ ಈಗ ಹೋಳ್ಗೆ ಮಾಡತ್ತಿದ್ರಲ್ರಿ, ಹಾಗಾಗಿ ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊಳತ್ತಿದ್ರು ನೋಡಿರಿ ಹೋಳ್ಗೆ ಹಿಟ್ಟು. ಇಲ್ಲಿ ಆಂಟಿ ಹೂರಣ ತುಂಬತ್ತಿದ್ರು ನೋಡಿರಿ ಹೋಳ್ಗೆಗೆ. ಆ್ಯಕ್ಚುಲಿ ಇವು ಸಣ್ಣ ಹೋಳ್ಗೆ ಅವರು ಉಡಿ ತುಂಬಾಕಂಥೇಳಿ ಸಣ್ಣ ಹೋಳ್ಗೆ ಮಾಡಿಸಿದ್ರು ರೀ. 30 ಉಡಿ ತುಂಬ್ತಾರಂತ ಅವ್ರೇನೋ ಮುತ್ತೈದರಿಗೆ. ಹಾಗಾಗಿ ಇವು ಹೋಳ್ಗೆ 30 ಹೋಳ್ಗೆ ಸಣ್ಣ ಮಾಡಿದ್ವಿ ನೋಡಿರಿ. ಮಾಡಾಕತ್ತಿದ್ರು ನೋಡಿರಿ, ತೋರಿಸ್ದೆ ನೋಡಿರಿ ಇಲ್ಲಿ ಅಷ್ಟು ಸಣ್ಣ ಅಂತಂದು. ಭಾರಿ ಹೋಳ್ಗೆ ಪೂರೇ ಉಬ್ದಂಗೆ ಬಾತಿದ್ವು ರೀ. ಮಸ್ತ್ ಹೋಳ್ಗೆ ಮಾಡಿದ್ರೆ. ಇವು ಹೋಳ್ಗೆ ಹಾಳಿನ ನೋಡಿರಿ. ಆ್ಯಕ್ಚುಲಿ ಹೋಳ್ಗೆ ಮಾಡಿಂದ ಇದ್ರಾಗ ಹೋಳ್ಗೆ ಹಾಕಿರ್ತಾರೆ ರೀ, ಶಿವ ಹೋಳ್ಗೆ ಇರ್ಲ ಅಂತಂದು ಇವ್ರ ಆಂಟಿಯರು ಇವನ್ನ ಯೂಸ್ ಮಾಡ್ಕೊಳತ್ತಿದ್ರಿ ಹೋಳ್ಗೆ ಮಾಡಕ್ಕೆ. ಮ್ಯಾಲೆ ಕೈಲೇನ ಇದನ್ನ ಮಾಡ್ಕೊಂಡ್ರ ಅಂತಂದು ಕೈಲೇನ ಮಾಡತ್ತಿದ್ರು ನೋಡ್ರಿ ಅವ್ರ ಅಂಟಿ. ಮತ್ತೆ ಲಟ್ಸುದ ಅಂತಂದು ಲಟ್ಸುದು ಲೇಟ್ ಆಕಿತ್ತು ಅಂತಂದು ಸಣ್ಣ ಅಲ್ರಿ, ಹಾಗಾಗಿ ಕೈಲೇನ ಮಾಡ್ಕೊಳತ್ತಿದ್ರು. ಇಲ್ಲಿ ನೋಡ್ರಿ ಹೋಳ್ಗೆ ಸೇಮ್ ಪುರಿ ಉಬ್ಬ್ಯಾ ನೋಡ್ರಿ. ಅವು ಎಷ್ಟು ಮಸ್ತ್ ಕಾಣಕತ್ತವು ಹೋಳ್ಗೆ. ಇವು ಆ್ಯಕ್ಚುಲಿ ಉಡಿ ತುಂಬಾಕ್ರಿ ಹೋಳ್ಗೆ ಊಟಕ್ಕೆ ಅಂಥೇಳಿ. ಮತ್ತು ಇವು ಆದ್ಮೇಲೆ ನೆಕ್ಸ್ಟ್ ದೊಡ್ಡ ಆಮ್ಯಾಗ ಮಾಡ್ತಾರೆ ರೀ ಹೋಳ್ಗೆ. ಈಗ ಫಸ್ಟ್ 30 ಹೋಳ್ಗೆ ಉಡಿ ತುಂಬಕ್ಕಂತಂದು ರೆಡಿ ಮಾಡ್ಕೊಂಡಾರ ನೋಡ್ರಿ. ಇಲ್ಲಿ ಆ್ಯಕ್ಚುಲಿ ಆಲ್ರೆಡಿ ರೆಡಿ ಆಗ್ಯಾವು. ನಾನು ಲಾಸ್ಟ್ನೇಕ ಕ್ಯಾಪ್ಚರ್ ಮಾಡ್ಕೊಳತ್ತಿದ್ದೆ ರೀ, ನಾನು ಬೇರೆ ಕೆಲಸ ಮಾಡತ್ತಿದ್ದೆ, ಹಾಗಾಗಿ ಸ್ಟಾರ್ಟಿಂಗ್ ತೊಗೊಳಕ್ಕಾಗಿಲ್ಲ ವಿಡಿಯೋ. ಇಲ್ಲಿ ಮುಗ್ಯಾಕೆ ಬಂದಾಗ ತೊಗೊಂಡೆ ನೋಡಿರಿ. ಆಮ್ಯಾಗ ಇಲ್ಲಿ ಊಟಕ್ಕಂತ ಮತ್ತು ಬೇರೆ ಹೋಳ್ಗೆ ರೆಡಿ ಮಾಡತ್ತಿದ್ರು ನೋಡಿರಿ. ಆ ಉಡಿ ತುಂಬಕ್ಕೆ ಆದ್ವಿ ರೀ, ಇವು ಊಟಕ್ಕಂತಂದು ರೆಡಿ ಮಾಡತ್ತಿದ್ದೆ. ಇಲ್ಲಿ ಆಗಿಲ್ಲ ಅಂದ್ನಲ್ರಿ ಹೋಳ್ಗೆ ಬಿಸಿ ಹೋಳ್ಗೆ ಹಂಗೆ ಇರ್ತಾವ್ರಿ. ಈ ಹಾಳೆ ಒಳಗೆ ಹಾಕಿಟ್ರೆ ಸ್ವಲ್ಪ ಬಿಸಿ ಹೋಳ್ಗೆ ಇರ್ತಾವ್ರಿ, ಹಾಗಾಗಿ ಈ ಹಾಳೆ ಒಳಗೆ ಹಾಕ್ತಾವೆ ನೋಡಿರಿ. ಆಮ್ಯಾಗ ಹರಿಯೋದೂ ಇಲ್ಲರಿ ಹೋಳ್ಗೆ ಅಂತ ಹಾಳ್ಯಾಗ ಹಾಕಿಟ್ರೆ. ಇಲ್ಲಿ ಆಗಲ್ಲಿ ಗೋಧಿ ಹುಗ್ಗಿ ಕುದಿಯಾಕತ್ತೈತಂದಲ್ರಿ, ರೆಡಿ ಆಗೈತೆ ನೋಡಿರಿ. ಇನ್ನು ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಬೇಕ್ರಿ. ನಾವು ಹಂಗೆ ಡೈರೆಕ್ಟ್ ಬೆಲ್ಲ ಹಾಕೋದಿಲ್ಲ, ಒಂದು ಸ್ವಲ್ಪ ಕಸ ಇರ್ತೈತೆ ಅಂಥೇಳಿ ಮಮ್ಮಿಯಾರು ಹಿಂಗೆ ಕುದಿಸಿ ಆಮ್ಯಾಗ ಸೋಸ್ಕೊಂಡು ಅದಕ್ಕೆ ಗೋಧಿ ಹುಗ್ಗಿಗೆ ಮಿಕ್ಸ್ ಮಾಡ್ತಾರೆ ನೋಡಿರಿ. ಇಲ್ಲಿ ಸೋಸೋದು ನಾನು ಆ್ಯಕ್ಚುಲಿ ವೀಡಿಯೋ ಮಾಡಲಿಲ್ಲ, ಮಮ್ಮಿಯಾರು ಸೋಸಿ ಗೋಧಿ ಹುಗ್ಗಿಗೆ ಮಿಕ್ಸ್ ಮಾಡಾಕತ್ತಿದ್ರು ನೋಡಿರಿ. ಇಲ್ಲಿ ಫುಲ್ ಮಿಕ್ಸ್ ಮಾಡತ್ತಾರ ನೋಡಿರಿ. ಬೆಲ್ಲ ಎಲ್ಲ ಫುಲ್ ಕೂಡ್ಕೋಬೇಕಲ್ಲ ಅದು ಗೋಧಿ ಹುಗ್ಗಿಗೆ. ಆಮ್ಯಾಗ ಕೊಬ್ಬರಿ ಪುಡಿ ಹಾಕಾಕತ್ತಾರ ರೀ. ಇಲ್ಲಿ ಒಣ ಕೊಬ್ಬರಿ ಪುಡಿ ನೋಡಿರಿ. ಕೊಬ್ಬರಿ ಪುಡಿ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಂಡ್ರೆ ನಾನು ಸ್ಪೀಡ್ ಇಟ್ಟೇನೆ ರೀ, ನಿಮಗೆ ಬೋರ್ ಆಗಬಾರ್ದು ಅಂತಂದು. ಆಮ್ಯಾಗ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದೆ ರೀ. ಆಮ್ಯಾಗ ಇದು ಏಲಕ್ಕಿ ಪೌಡ್ರ್ ನೋಡಿರಿ, ಆಗೆಲ್ಲ ಹೇಳಿದ್ನಲ್ಲ ಅದು ಅಡುಗೆಗೆ ಏಲಕ್ಕಿ ಪೌಡರ್ ಹಾಕಿದ್ರೆ ಮಸ್ತ್ ಘಮ ಅನ್ನತ್ತೆ ರೀ. ಆಮ್ಯಾಗ ಟೇಸ್ಟ್ ಕೊಡುತ್ತೆ. ಹೊಳ್ಳಿ ತುಪ್ಪ, ದ್ರಾಕ್ಷಿ, ಗೋಡಂಬಿ ರೀ, ಎಲ್ಲ ಡ್ರೈ ಫ್ರೂಟ್ಸ್ ಹಾಕಾಕತ್ತಾರ ನೋಡಿರಿ. ಇಲ್ಲಿ ಗೋಡಂಬಿ ದ್ರಾಕ್ಷಿ ಫುಲ್ ಹಾಕಾಕತ್ತಾರ ರೀ. ದ್ರಾಕ್ಷಿ ಸ್ವಲ್ಪ ಅದು ಅಂಥೇಳಿ ಮತ್ತು ಮ್ಯಾಗ ಇನ್ನೊಂದಿಷ್ಟು ಹಾಕಿದ್ರು ನೋಡಿರಿ ಇಲ್ಲಿ ದ್ರಾಕ್ಷಿನ. ಅವು ಡ್ರೈ ಫ್ರೂಟ್ಸ್ ಇದ್ರೆ ಇನ್ನೂ ಮಸ್ತ್ ಟೇಸ್ಟ್ ಕೊಡ್ತೈತೆ ರೀ ಗೋಧಿ ಹುಗ್ಗಿ.
ಹಾಗಾಗಿ ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕಿ ರೆಡಿ ಮಾಡಿದ್ರು ನೋಡಿರಿ ಗೋಧಿ ಹುಗ್ಗಿ ರೆಡಿ ಆಯ್ತು. ಇಲ್ಲಿ ಮತ್ತು ನೆಕ್ಸ್ಟ್ ಜೋಳದ ಅಂಬ್ಲಿ ಹೇಳಿದ್ರು ನೋಡಿರಿ, ಜೋಳದ ಅಂಬ್ಲಿ ಮಾಡತ್ತಿದ್ರು ನಾನು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಆಮ್ಯಾಗ ಎಣ್ಣೆ ಕಾದಿಂದಾಗ ಕರಿಬೇವು, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕಿ ಆಮ್ಯಾಗ ನೀರು ಹಾಕಿದ್ರಿ. ನೀರು ಹಾಕಿ ಆದಮೇಲೆ ಉಪ್ಪು ಹಾಕಿದ್ರು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕಿ ಇದು ಸ್ವಲ್ಪ ಕುದಿ ಬಂದಾದ್ಮೇಲೆ ಇಲ್ಲಿ ಜೋಳದ ಹಿಟ್ಟು ಕಲಿಸ್ಕೊಳತ್ತಿದ್ರು ನೋಡಿ. ಆ್ಯಕ್ಚುಲಿ ನಂದು ಬೇರೆ ಕೆಲಸ ಮಾಡೋಗಳೇ ನಮ್ಮ ಮಮ್ಮಿ ಕಲಿಸ್ಬಿಟ್ಟಿದ್ರು ಹಿಟ್ಟು, ಅದನ್ನು ಮಾಡ್ಕೊಳಕ್ಕಾಗಲಿಲ್ಲ ವಿಡಿಯೋ. ಇಲ್ಲಿ ಜೋಳದ ಹಿಟ್ಟು ಕಲಿಸಿ ಹಾಕಾಗತ್ತಿದ್ರು ನೋಡಿರಿ. ಆ್ಯಕ್ಚುಲಿ ಹಿಟ್ಟು ಕಲಿಸಿ ಹಾಕಿದ್ರೆ ಅಂಬ್ಲಿ ಗಂಟು ಆಗೋದಿಲ್ಲ ರೀ, ಆಮ್ಯಾಗ ತೀರ ಗಟ್ಟಿನೂ ಆಗೋದಿಲ್ಲ ರೀ. ಹಾಗಾಗಿ ಕಾಲಿಸಿನ ಹಾಕ್ಕೋಬೇಕು ನೋಡಿರಿ, ಅಂದ್ರೆ ಮಸ್ತ್ ಬರ್ತೈತೆ ಅಂಬ್ಲಿ. ಹಂಗೆ ಡೈರೆಕ್ಟ್ ಹಿಟ್ಟು ಹಾಕಿ ತಿರ್ವಾಕತ್ವಿ ಅಂದ್ರೆ ಅದೆಲ್ಲ ಫುಲ್ ಗಟ್ಟಿ ಗಂಟು ಆಗಿಬಿಡ್ತಾವೆ ರೀ, ಸರಿ ಬರೋದಿಲ್ಲ ಅದು. ಫುಲ್ ಕುದಿಯಾಕತ್ತೈತೆ ನೋಡಿರಿ ಅಂಬ್ಲಿ. ಇದು ಕುದಿಯೋ ಮುಂದೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ರೀ, ಆ್ಯಕ್ಚುಲಿ ಅವ್ರು ಹೇಳಿದ್ರೆ ಉಳ್ಳಾಗಡ್ಡಿ ಭಾಳ ಬೇಡ, ಅವ ಬಾಯಾಗ ಬರ್ತಾವೆ, ಬರೀ ಅವ ಬಂದಂಗೆ ಆಕವು ಅಂತಂದು. ಹಾಗಾಗಿ ಉಳ್ಳಾಗಡ್ಡಿ ಏನು ಜಾಸ್ತಿ ಹಾಕಿದ್ದಿಲ್ಲ ರೀ, ಒಂದು ಸ್ವಲ್ಪ ಹಾಕಿದ್ವಿ ರೀ. ಒಂದು ಅರ್ಧ ಉಳ್ಳಾಗಡ್ಡಿ ಮ್ಯಾಗ ಒಂದಿಷ್ಟು ಸ್ವಲ್ಪ ಹಾಕಿದ್ವಿ ನೋಡಿರಿ ಅಷ್ಟೇ. ಇಲ್ಲಿ ಮಮ್ಮಿ ಕೊತ್ತಂಬರಿ ಕರಿಬೇವು ಭಾಳ ಆಗೈತಂತ ಲೈಟಾಗಿ ತೆಗಿಯಕತ್ತಿದ್ರಿ. ಒಂದು ಸ್ವಲ್ಪ ತೆಗೆದು ಹಿಂಗೆ ಫುಲ್ ಕುದಿಸ್ಕೊಬೇಕು ನೋಡಿರಿ, ಅಂದ್ರೆ ಒಂಚೂರು ಇದು ಸ್ವಲ್ಪ ಮಂದಗಾಗೋಂಗೆ ಕುದಿಸ್ಕೊಂಡು ಇಳ್ಕೊಂಡ್ಬೇಕು ನೋಡಿರಿ. ಗ್ಯಾಸ್ ಬಂದ್ ಮಾಡಿದ್ರೆ ಬಂದ್ ಮಾಡಿ ಇಳ್ಕೊಂಡು ನೋಡಿರಿ. ಇದು ಫುಲ್ ತಣ್ಣಗೆ ಒಂದು ಸ್ವಲ್ಪ ಆರ್ಬೇಕ್ರಿ, ಇದು ಫುಲ್ ಆರಿ ಆದ್ಮ್ಯಾಗ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ಬೇಕು ನೋಡಿರಿ. ಆ್ಯಕ್ಚುಲಿ ನಾವು ಅಡುಗೆ ಎಲ್ಲ ಒಯ್ಯಾತಿದ್ವಿ ರೀ ಅರ್ಜೆಂಟ್ ಒಳಗೆ. ಇದು ಮೊಸರು ಸಪ್ರೇಟ್ ಕಾಲಿಸ್ಬೇಕಿತ್ತು, ನಾವು ಕಾಲಿಸಿ ಹಾಕ್ಬೇಕಿತ್ತು ಅಂಬ್ಲಿಗೆ. ನಮಗೆ ಟೈಮ್ ಸಿಗಲಿಲ್ಲ, ಹಾಗಾಗಿ ಡೈರೆಕ್ಟ್ ಅದ್ರಾಗ ಮೊಸರು ಹರಿದು ಹಾಕಾಕತ್ತಿದ್ವಿ ನೋಡಿರಿ ಇಲ್ಲಿ. ಆಮ್ಯಾಗ ಹಾಕಿ ಮತ್ತು ಫುಲ್ ಮಿಕ್ಸ್ ಮಾಡ್ತಾರೆ ನೋಡಿರಿ ಇಲ್ಲಿ ಆಂಟಿ. ಮಿಕ್ಸ್ ಮಾಡತ್ತಾರೆ ನೋಡಿರಿ ಮೊಸರು ಫುಲ್, ಅಂದ್ರೆ ಅದು ಎಲ್ಲ ಮೊಸರು ಫುಲ್ ತೆಳ್ಳಗೂ ಆಗ್ಬೇಕಲ್ರಿ. ರೆಡಿ ಆಯ್ತು ನೋಡಿರಿ ಅಂಬ್ಲಿ. ಆ್ಯಕ್ಚುಲಿ ಇದು ಮೊಸರು ಸಪ್ರೇಟ್ ಸ್ವಲ್ಪ ಮಜ್ಜಿಗೆ ಕಡಿತೀವಲ್ಲ ರೀ, ಹಂಗೆ ಕಡ್ದು ಹಾಕ್ಬೇಕು ರೀ, ಅಂದ್ರೆ ಅದು ಮೊಸರು ಗಂಟು ಉಳ್ಕೊಂಗಿಲ್ಲ ರೀ. ಹಂಗೆ ಹಾಕ್ಬೇಕು ರೀ ಅದನ್ನು. ನಮಗೆ ಅರ್ಜೆಂಟ್ ಇದ್ದಿದ್ದಕ್ಕೆ ಹಂಗೆ ಹಾಕ್ಬಿಟ್ವಿ. ಇಲ್ಲಿ ಮತ್ತು ಮಮ್ಮಿ ರೊಟ್ಟಿ ಶಾಂಡಿ ಅಂತ್ರಿ, ಇವು ನನಗೂ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನಾನು ನೋಡಿದ್ದೆ. ರೊಟ್ಟಿ ಶಾಂಡ್ಗಿ ಮಾಡತ್ತಾರ, ಇದ್ರದ್ದು ರೆಸಿಪಿ ಕ್ಯಾಪ್ಚರ್ ಮಾಡಿದ್ರಂತ ಮಾಡತ್ತಿದ್ದೆ ನೋಡಿರಿ. ಇವು 4 ಈರುಳ್ಳಿ ರೀ, ಮತ್ತು ಹೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ನೋಡಿ ಹಾಕೋರಿ, ನಿಮಗೆ ಎಷ್ಟು ಬೇಕಷ್ಟು ಖಾರ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ರೀ. ಕರಿಬೇವು ಹೆಚ್ಚಿಟ್ಟಿದ್ದಿಲ್ಲ, ಮಮ್ಮಿಯಲ್ಲೇ ಕೈಲೇ ಹರ್ಕೊಂಡು ಹಾಕಾಕತ್ತಿದ್ದರು. ಅದು ಸ್ವಲ್ಪ ಲೇಟ್ ಆಯ್ತು ವಿಡಿಯೋದೊಳಗೆ, ಅದು ಜಾಸ್ತಿ ಲೆಂತ್ ಆತ್ರಿ. ಕರಿಬೇವು ಹಾಕೊಳತ್ತಿದ್ರು ನೋಡಿರಿ, ಕರಿಬೇವು ಮತ್ತು ಒಳ್ಳೆ ಎಣ್ಣೆ ರೀ. ಇದು ಒಳ್ಳೆ ಎಣ್ಣೆ ಕಾಸಿದ್ದಲ್ರಿ, ಹಸಿದ ಒಳ್ಳೆ ಎಣ್ಣೆ ಹಾಕ್ಕೊಂಡಿದ್ರು ನೋಡಿರಿ, ಹಸಿದ ಒಳ್ಳೆ ಎಣ್ಣೆ ಹಾಕ್ಕೊಂಡಿದ್ರಿ. ಮತ್ತು ಇದು ಅಜ್ವಾಡದ ಪುಡಿ ಮತ್ತು ಜೀರಿಗೆ ಪುಡಿ, ಅದು ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡಿದ್ರಿ. ಅಜ್ವಾನದ ಪುಡಿ ಮತ್ತು ಜೀರಿಗೆ ಪುಡಿ ಎರಡು ಮಿಕ್ಸ್ ಮಾಡಿ ಮಿಕ್ಸರ್ ಹಾಕಿ ಇಟ್ಟಿದ್ರು ನೋಡಿರಿ, ಅದನ್ನು ಹಾಕ್ಕೊಂಡು ಆಮ್ಯಾಗ ಒಂದು ಸ್ವಲ್ಪ ಸೋಡಾ ಪುಡಿ ರೀ, ಅಂದ್ರೆ ಅವು ಮುರಿಬೇಕಲ್ರಿ ರೊಟ್ಟಿ ಶಾಂಡ್ಗಿ, ಹಾಗಾಗಿ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು. ಇದು ಹಸೆಬೇಳೆ ಹಿಟ್ಟು ನೋಡಿರಿ, ಇದು ಆ್ಯಕ್ಚುಲಿ ಅಳತೆ ಮಾಡಿ ಹಾಕಲಿಲ್ಲ ನಾವು, ಎಷ್ಟು ಬೇಕಷ್ಟು ಹಾಕೋರಿ. ಅಂದರೆ ಇದು ಈರುಳ್ಳಿ ಎಲ್ಲ ನೀರು ಬಿಟ್ಕೋತೈತೆ ನೋಡಿರಿ, ಇದಕ್ಕೆ ಜಲ್ದಿನ ನೀರು ಹಾಕಿ ಕಲ್ಸಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಎಲ್ಲ ಈರುಳ್ಳಿ ಒಳಗಿನ ನೀರೆಲ್ಲ ಇದು ಆಗ್ಬೇಕು ನೋಡಿರಿ, ಅಲ್ಲಿ ಮಟನೂ ಫುಲ್ ಹಂಗೆ ಕಲಿಸ್ಕೊರಿ. ಆಮ್ಯಾಗ ನೀರು ಹಿಡಿತು ಅಂದ್ರೆ ನೀರು ಹಾಕ್ಕೊಂಡು ಕಲಿಸ್ಕೊರಿ. ಇಲ್ಲೇನು ನಮಗೆ ಜಾಸ್ತಿ ನೀರು ಉಪಯೋಗ ಅಂದ್ರೆ ಜಾಸ್ತಿ ನೀರು ಏನು ಹಿಡಿಲಿಲ್ಲ ರೀ, ಅದು ಹಿಟ್ಟು ಈರುಳ್ಳಿನ ಭಾಳಷ್ಟು ನೀರು ಬಿಟ್ಟಿರ್ತೈತಲ್ರಿ, ಅದು ಹೆಚ್ಚು ಹಿಟ್ಟು ನಾವು ಭಾಳತ್ತಾಗಿತ್ತು, ಹಾಗಾಗಿ ಈರುಳ್ಳಿನ ಜಾಸ್ತಿ ನೀರು ಬಿಟ್ಟಿತ್ತು. ಆಮ್ಯಾಗ ಇದನ್ನು ನೆನೆಯಕ್ಕೂ ಇಡಬಾರ್ದು ರೀ, ಅಂದ್ರೆ ಆಗ ನಾದಿದ ಕೂಡಲೇ ಮಾಡಿಬಿಡ್ಬೇಕು ರೀ. ಹಂಗೆ ಇಟ್ಟರೆ ಇದು ಮತ್ತು ಸ್ವಲ್ಪ ಅದು ಈರುಳ್ಳಿ ಎಲ್ಲ ನೀರು ಬಿಟ್ಕೊಂಡು ಹಿಟ್ಟು ಅಳ್ಳಕ್ಕಾಗಿ ಆಗ್ಬಿಟ್ಟಂಗೆ ಆಗುತ್ತೆ ರೀ, ಅದು ಮಾಡೋಕೆ ಸರಿ ಅನಿಸೋದಿಲ್ಲ. ಹಾಗಾಗಿ ಆಗ ನಾದ್ಕೊಂಡು ಆಗ ಮಾಡಿದ್ರೆ ಭಾರಿ ಬೆಸ್ಟ್ ನೋಡಿರಿ. ಇವನ್ನ ಆಮ್ಯಾಗ ಫುಲ್ ತೆಳ್ಳಗೆ ಲಟ್ಟಿಸ್ಕೊಬೇಕು ನೋಡಿರಿ. ಇವು ಹಾಳಿ ಆಗಲಿ ಹೋಳ್ಗೆ ಮಾಡತ್ತಿದ್ರಲ್ಲ, ಅದು ಹಾಳ್ಯಾಗನ ಇವನ್ನ ರೊಟ್ಟಿ ಶಾಂಡ್ಗಿ ಮಾಡತ್ತಿದ್ರು ನೋಡಿರಿ.
ಫುಲ್ ತೆಳ್ಳಗೆ ಲಟ್ಟಿಸ್ಕೋಬೇಕು ನೋಡ್ರಿ ನೀವನ್ನ. ದಪ್ಪ ಆಗಬಾರ್ದು, ತೀರಾ ದಪ್ಪ ಆದರೂ ಸರಿ ಅನಿಸೋದಿಲ್ಲ. ಫುಲ್ ತೆಳ್ಳಗೆ ಲಟ್ಟಿಸ್ಬೇಕು ನೋಡ್ರಿ ನೀವು. ತೆಳ್ಳಗೆ ಲಟ್ಟಿಸಿ ಬೇಯಿಸ್ಕೋಬೇಕು ನೋಡ್ರಿ. ಇಲ್ಲಿ ಬೇಯಿಸಾತಿದ್ರು ಆ್ಯಕ್ಚುಲಿ ಸ್ವಲ್ಪ ತಾಲಿಪಟ್ಟಿ ಕಣಂಗೆ ಹಾಕ್ಕವ್ರಿ ಇವು. ತಾಲಿಪಟ್ಟಿ ಕಣಂಗೆ ಹಾಕವು, ಅದ್ರ ತಾಲಿಪಟ್ಟಿ ಅಲ್ರಿ ಇವು ರೊಟ್ಟಿ ಶಾಂಡ್ಗೆ ಅಂತ್ರಿ. ನನಗೂ ಫಸ್ಟ್ ಟೈಮ್ ಗೊತ್ತಾಗಿದ್ದು. ನಮ್ಮ ಮಮ್ಮಿಯವ್ರು ಮಾಡ್ತಾರಂತ, ನನಗೂ ಗೊತ್ತಿರಲಿಲ್ಲ ರೀ ಅವರು ರೊಟ್ಟಿ ಶಾಂಡ್ಗೆ ಮಾಡ್ತಾರೆ ಅನ್ನೋದು. ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ಆ್ಯಕ್ಚುಲಿ ತಿನ್ನಕ್ಕಂತೂ ಆಗಲಿಲ್ಲ, ಯಾಕಂದರೆ ಇವು ಲಕ್ಷ್ಮೀ ಪೂಜೆಗಲ್ರಿ ಅವರು ಎಡೆ ಗಿಡಿ ಎಲ್ಲ ಮಾಡಬೇಕಲ್ಲ, ಹಾಗಾಗಿ ನನಗೆ ಟೇಸ್ಟ್ ನೋಡೋಕ್ಕೂ ಆಗಲಿಲ್ಲ. ಇನ್ನೊಂದು ಸರ್ತಿ ಮನೆ ಕಡೆ ಸ್ವಲ್ಪ ಮಾಡಿಸ್ಕೊಂಡು ತಿಂದಿದ್ರಿ. ಎಲ್ಲ ನೋಡೋಕ್ಕೆಲ್ಲ ಮಸ್ತ್ ಆಗಿದ್ದು ರೀ, ಫುಲ್ ಮುರಿಯಾತಿದ್ದು ನೋಡಿದ್ರಿ, ಮಸ್ತ್ ಆಗಿದ್ದು ರೀ ಇವು ರೊಟ್ಟಿ ಶಾಂಡ್ಗೆ. ಒಂದು ಸರ್ತಿ ಮಾಡಿಸ್ಕೊಂಡು ತಿನ್ಬೇಕಂತ ಮಾಡೀನಿ, ಯಾವಾಗ ಆಗುತ್ತೆ ಈಗ. ಅದಾದಮೇಲೆ ಇಲ್ಲಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡತ್ತಿದ್ದು ನೋಡ್ರಿ. ಆಲೂಗಡ್ಡೆ ಪಲ್ಯಕ್ಕೆ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಮಣ್ಣು ಕರಿದು ಉಳ್ಳಾಗಡ್ಡಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಎರಡು ಬಟ್ಟೆನ ಹಾಕಿದ್ರೆ ಮಿಕ್ಸ್ ಮಾಡ್ಕೊಳತ್ತಾರ ನೋಡ್ರಿ. ಯಪ್ಪ ನನಗಂತೂ ವಾಯ್ಸ್ ಓವರ್ ಕೊಡೋಕ್ಕಾಗತ್ತಿಲ್ಲ, ಫುಲ್ ಎಲ್ಲ ಕೆಮ್ಮು ಗಂಟ್ಲು ಕೆಟ್ಟಾಗತ್ತೈತಿ. ಯೂಟ್ಯೂಬರ್ಸ್ ಹೆಂಗೆ ವಾಯ್ಸ್ ಓವರ್ ಅದೆಲ್ಲ ಕೊಡ್ತಾರೆ, ಯಪ್ಪ ದೇವ್ರೆ, ಈಗ ಗೊತ್ತಾಗತ್ತೈತೆ ರೀ ನಮಗೂ ಎಷ್ಟು ಕಷ್ಟ ಇದೆ ಅಂತಂದು. ಅಂದ್ಕೊಂಡಷ್ಟು ಈಸಿ ಅಲ್ಲ ಯೂಟ್ಯೂಬ್ ಮಾಡೋದಂದ್ರೆ, ಭಾಳ ಟೈಮ್ ಕೊಡ್ಬೇಕು. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿ ಖಾರ ಹಾಕ್ಕೊಳತ್ತಾರ ನೋಡ್ರಿ ಇಲ್ಲಿ ಮಮ್ಮಿ ಆಲೂಗಡ್ಡೆ ಪಲ್ಯಕ್ಕೆ. ಹಸಿ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕು ನೋಡ್ರಿ. ತೀರಾ ಜಾಸ್ತಿನೂ ಬೆಲ್ಲ ಬೇಡ, ಯಾಕಂದ್ರೆ ಮತ್ತು ಸ್ವೀಟ್ ಆಕ್ಕೈತದ ಆಲೂಗಡ್ಡೆ ಪಲ್ಯ, ಅಷ್ಟು ಟೇಸ್ಟ್ ಕೊಡೋದಿಲ್ಲ ರೀ. ಸ್ವಲ್ಪ ಲೈಟಾಗಿ ಹಾಕೋರಿ ಬೆಲ್ಲ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳಕ್ಕೆ. ಅದು ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಹಣ್ಣಂಗೆ ಆಗುತ್ತಲ್ರಿ, ಯಾಕಂದ್ರೆ ಆಲೂಗಡ್ಡೆ ಅಂತ ಮೊದಲು ಕುದಿಸ್ಕೊಂಡು ಇಟ್ಕೊಂಡಿರ್ತೀವಿ. ಹಾಗಾಗಿ ಉಳ್ಳಾಗಡ್ಡಿ ಫುಲ್ ಹಣ್ಣು ಫ್ರೈ ಆಗ್ಬೋದು, ಫುಲ್ ಫ್ರೈ ಆಗಿರ್ತದೆ ಉಳ್ಳಾಗಡ್ಡಿ. ಆಗೋಲ್ದು. ಮತ್ತೊಂದು ಸ್ವಲ್ಪ ಅರ್ಶಿಣ ಪುಡಿ ಅದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ರೆ ನೋಡಿರಿ, ಲೈಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು, ಇಲ್ಲಿ ಮುಂಚೆಕ್ಕೆ ಆಲೂಗಡ್ಡೆ ಎಲ್ಲ ಕುದಿಸಿಟ್ಕೊಂಡು ಇವನ್ನ ಎಲ್ಲ ಒಡ್ಕೊಂಡು ಇಟ್ಕೊಂಡಿದ್ವಿ ರೀ, ಅವನ್ನ ಮಿಕ್ಸ್ ಮಾಡ್ಕೊಳತ್ತಿದ್ರು ನೋಡ್ರಿ ಮಮ್ಮಿ ಇಲ್ಲಿ. ರೆಡಿ ಆಯ್ತು ನೋಡ್ರಿ ಆಲೂಗಡ್ಡೆ ಪಲ್ಯ. ಸೊ ಸಿಂಪಲ್ ಅಲ್ರಿ, ಆಲೂಗಡ್ಡೆ ಪಲ್ಯ ಮಾಡೋದಂತೂ ಭಾಳ ಈಸಿ. ರೆಡಿ ಆಯ್ತು ನೋಡ್ರಿ ಆಲೂಗಡ್ಡೆ ಪಲ್ಯ. ಆಮೇಲೆ ಇಲ್ಲೇ ಉದ್ದಿನ ವಡೆ ಮಾಡತ್ತಿದ್ರು ನೋಡ್ರಿ ನಮ್ಮ ಅಣ್ಣಾರು. ಇವು ಆ್ಯಕ್ಚುಲಿ ಉದ್ದಿನ ವಡೆ ಮಾಡೋಕೆ ಉದ್ದಿನ ಬೇಳೆ ಬೇರೆ ಸಿಗ್ತಾವಂತ, ನನಗೂ ಗೊತ್ತಿರಲಿಲ್ಲ. ಇವೇನೋ ಡಬಲ್ ಗೋಲ್ಡ್ ಉದ್ದಿನ ಬೇಳೆ ಅಂತ್ರಿ, ಇವನ್ನ ಹಾಕಿ ಮಾಡಿದ್ರೆ ಉದ್ದಿನ ವಡೆ ಭಾರಿ ಬರ್ತಾವೆ, ಮಸ್ತ್ ಅಕ್ಕಾವು ಅಂತಂದು ಹೇಳಿದ್ರಿ ನಮ್ಮ ಅಣ್ಣಾರು. ನನಗೂ ಗೊತ್ತಿದ್ದಿದ್ದಿಲ್ಲ ಈ ವಡೆ ಮಾಡೋಕ್ಕಂತ ಸಪ್ರೇಟ್ ಉದ್ದಿನ ಬೇಳೆ ಇರ್ತಾವಂತಂದು. ನಿಮಗೂ ಯೂಸ್ ಆಕೈತೆ ಅಂತ ಅಂದ್ಕೊಂಡೇನಿ ರೀ. ಇವು ಡಬಲ್ ಗೋಲ್ಡ್ ಉದ್ದಿನ ಬೇಳೆ ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರೋಕ್ಕಿಲ್ಲ. ಗೊತ್ತಿಲ್ಲದವ್ರಿಗೆ ಹೆಲ್ಪ್ ಆಕೈತೆ ಅಂತ ಅಂದ್ಕೊಂಡೇನಿ ರೀ. ನನಗೂ ಗೊತ್ತಿದ್ದಿದ್ದಿಲ್ಲ ಆ್ಯಕ್ಚುಲಿ ವಡೆ ಮಾಡೋಕ್ಕೆ ಸಪ್ರೇಟ್ ಉದ್ದಿನ ಬೇಳೆ ಇರ್ತಾವಂತಂದು. ಆ ಉದ್ದಿನ ಬೇಳೆ ಹೆಸರು ಡಬಲ್ ಗೋಲ್ಡ್ ಉದ್ದಿನ ಬೇಳೆ ನೋಡಿರಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಸೋಡಾ ಪುಡಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಮ್ಮ ಅಣ್ಣಾರು ಬಿಡಾತಿದ್ರು ನೋಡಿರಿ ಅಡುಗೆ ಭಟ್ರು. ಇವ್ರೆ ನಮ್ಮ ಅಣ್ಣಾರು ರೀ, ಅವರು ವಡೆ ಬಿಡಾತಿದ್ರು. ಆಮೇಲೆ ನಾವು ಇಲ್ಲೆಲ್ಲ ಈ ವಡಾಕ್ಕೆ ಮೆಣಸು ಮತ್ತು ಕೊಬ್ಬರಿ, ಅಲ್ಲ ಅದೇನು ಹಾಕಿರ್ಲಿಲ್ಲ ರೀ, ಹಂಗೆ ಸಿಂಪಲ್ ಮಾಡತ್ತಿದ್ವಿ. ವಡೆ ಅಂತೂ ಮಸ್ತ್ ಆಗಿದ್ವು ರೀ, ಭಾರಿ ಟೇಸ್ಟ್ ಆಗಿದ್ವು, ಫುಲ್ ಪಳ್ಳಗೆ ಮಸ್ತ್ ಆಗಿದ್ದು ನೋಡ್ರಿ ವಡೆ. ಐಟಮ್ಸ್ ಅಂತೂ ಭಾಳ ಇದ್ದು ನೋಡ್ರಿ ಅಡುಗೆ ಮಾಡುವು. ಈ ಕಡೆ ರೆಸಿಪಿ ಶೂಟ್ ಮಾಡಬೇಕು, ಇತ್ತ ಕೆಲಸ ಮಾಡಬೇಕು, ಏನೂ ಗೊತ್ತಾಗಲಿಲ್ಲ. ನನ್ನ ಕೈಲಿ ಆದಷ್ಟು ರೆಸಿಪೀಸ್ ಎಲ್ಲ ಶೂಟ್ ಮಾಡ್ಕೊಂಡೀನಿ ರೀ. ವಡೆ ಅಂತೂ ಮಸ್ತ್ ಆಗಿದ್ದು ನೋಡಿರಿ, ಭಾರಿ ಪಳ್ಳಗೆ ಮಸ್ತ್ ಆಗಿದ್ವು ರೀ. ಆಮ್ಯಾಗ ಇಲ್ಲಿ ನಮ್ಮ ಅಣ್ಣಾರು ಮತ್ತು ಬಜ್ಜಿನೂ ಬಿಡಾಕತ್ತಿದ್ರು ರೀ. ನಂಗೆ ಬಜ್ಜಿದ್ದು ರೆಸಿಪಿ ತೊಗೊಳಕ್ಕಾಗಲಿಲ್ಲ, ಒಂದಿಷ್ಟು ಐಟಮ್ಸಿನೂ ರೆಸಿಪೀಸ್ ತೊಗೊಳಕ್ಕಾಗಲೇ ಇಲ್ಲ ರೀ ನನ್ನ ಕೈಲೇ, ಯಾಕಂದ್ರೆ ಕೆಲಸನ ಅಷ್ಟಿರ್ತೈತಿ, ಐಟಮ್ಸು ಅಷ್ಟಿದ್ವು. ಇಲ್ಲೇ ಶಾಂಡ್ಗೆ, ಮೆಣಸಿನ್ಕಾಯಿ ಅವನ್ನೆಲ್ಲ ಕರೆದು ಒಂದ್ರಾಗ ಪ್ಯಾಕ್ ಮಾಡತ್ತಿದ್ವಿ ರೀ. ಹೊಳ್ಳಿ ಬಜ್ಜಿನೂ ಬಿಡಾತ್ತಿದ್ರು ರೀ ಅಣ್ಣಾರು. ಆಮ್ಯಾಗ ಮತ್ತು
ಇಲ್ಲೇ ಆಂಟಿಯರು ಕೋಸಂಬರಿನೂ ಮಿಕ್ಸ್ ಮಾಡ್ಕೊಳಕತ್ತಿದ್ರು ರೀ. ಈ ಬಜ್ಜಿದು ಕೋಸಂಬರಿದು ಸ್ವಲ್ಪ ಐಟಮ್ಸಿದ್ದು ರೆಸಿಪಿ ತೊಗೊಳಕ್ಕಾಗಲಿಲ್ಲ ರೀ. ನಿಮಗೆ ಹಂಗೇನಾರ ಯಾವ್ದಾರ ಅಡುಗೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ, ನಾನು ಅಡುಗೆ ರೆಸಿಪಿ ಹಾಕ್ತೇನಂತ್ರಿ. ಇಲ್ಲೆಲ್ಲ ಅಡುಗೆದು ಐಟಮ್ಸ್ ತೋರಿಸ್ತೆ ನೋಡಿರಿ. ಆಲೂಗಡ್ಡೆ ಪಲ್ಯ, ಉಳ್ಳಾಗಡ್ಡಿ ಬದ್ನಿಕಾಯಿ ಪಲ್ಯ ರೀ, ಆಲೂಗಡ್ಡೆ ಪಲ್ಯ, ವಾಪಸ್ ರೈಸ್ ಮತ್ತು ಅಂಬ್ಲಿ, ಆಮ್ಯಾಗ ರೊಟ್ಟಿ ಶಾಂಡ್ಗಿ, ಕೋಸಂಬರಿ ರೀ. ರೈಸ್ ಅಂತ ಆಗಿಲ್ಲ ಅಂದೆ, ರೈಸ್ ಇಲ್ಲ ಐತೆ ನೋಡಿರಿ. ರೈಸ್ ಹೊಳ್ಳಿ ಗೋಧಿ ಹುಗ್ಗಿ, ಆಮ್ಯಾಗ ಕಡುಬು, ಇಷ್ಟೆಲ್ಲ ಐಟಮ್ಸ್ ಮಾಡಿದ್ವಿ ನೋಡಿರಿ. ಕಟ್ಟಿನ ಸಾರ. ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.